ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ಪಲಾಸ್ ಕಾಸಿಬುಗ್ಗ ಪಟ್ಟಣದ ನಿತ್ಯಾನಂದ ನಗರದಲ್ಲಿರುವ ಆಭರಣ ಅಂಗಡಿಯಲ್ಲಿ ಮಂಗಳವಾರ ಹಗಲು ದರೋಡೆ ನಡೆದಿದೆ. ಅಂಗಡಿಯಲ್ಲಿದ್ದ ಚಿನ್ನದ ಆಭರಣಗಳನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ ಇವರೆಲ್ಲ ಫರಾರಿಯಾಗಿದ್ದಾರೆ. ಈ ಘಟನೆ ಮಧ್ಯಾಹ್ನ 12:30 ಸುಮಾರಿಗೆ ಶ್ರೀ ವೆಂಕಟೇಶ್ವರ್ ಜ್ಯುವೆಲ್ಲರ್ಸ್ನಲ್ಲಿ ನಡೆದಿದೆ. ಈ ಅಂಗಡಿ ಒಂದು ದಶಕಕ್ಕೂ ಹೆಚ್ಚು ಕಾಲದಿಂದ ಈ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅಂಗಡಿ ಮಾಲೀಕ ಕೆ ರಾಮಕೃಷ್ಣ ಅವರು ಹೇಳಿರುವ ಪ್ರಕಾರ ದರೋಡೆಕೋರರು ಮುಖವಾಡ, ಸನ್ ಗ್ಲಾಸ್ ಮತ್ತು ಕ್ಯಾಪ್ ಧರಿಸಿದ್ದ 6 ರಿಂದ 8 ಜನರು ಅಂಗಡಿಗೆ ಪ್ರವೇಶಿಸಿದ್ರು. ಅಂಗಡಿ ಬಂದ ತಕ್ಷಣ ನನ್ನ ಕೈಗೆ ಕೊಳ ಹಾಕಿ ನನ್ನ ಸಿಬ್ಬಂದಿಗೆ ಬಂದೂಕಿನಿಂದ ಬೆದರಿಸಿ ಚಿನ್ನದ ಆಭರಣಗಳನ್ನು ಸಂಗ್ರಹಿಸಿ ಸ್ಥಳದಿಂದ ಬೈಕ್ಗಳಲ್ಲಿ ಫರಾರಿಯಾಗಿದ್ದಾರೆ. ಭೇಟಿ ನೀಡಿದವರು ವಂಚಕರು ಎಂದು ಅರಿತುಕೊಂಡ ರಾಮಕೃಷ್ಣ ಕಾಶಿಬುಗ್ಗ ಪೊಲೀಸರಿಗೆ ಹಗಲು ದರೋಡೆಯ ಬಗ್ಗೆ ಮಾಹಿತಿ ನೀಡಿದರು. ದೂರು ಆಧರಿಸಿ ಎಎಸ್ಪಿ ಶ್ರೀನಿವಾಸ್ ರಾವ್ ಮತ್ತು ಇನ್ಸ್ಪೆಕ್ಟರ್ ರಾಮಕೃಷ್ಣ ನೇತೃತ್ವದ ಪೊಲೀಸ್ ತಂಡವು ಸುಳಿವುಗಳ ತಂಡದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಅಂಗಡಿಯ ಹೊರಗಿನ ಸಿಸಿಟಿವಿ ದೃಶ್ಯಗಳಲ್ಲಿ ಗ್ಯಾಂಗ್ನ ಕೆಲವು ಸದಸ್ಯರು ಫೇಸ್ ಮಾಸ್ಕ್, ಸನ್ ಗ್ಲಾಸ್ ಮತ್ತು ಕ್ಯಾಪ್ ಧರಿಸಿ ಸ್ಥಳದಿಂದ ಫರಾರಿ ಆಗ್ತಿರುವುದನ್ನು ತೋರಿಸಲಾಗಿದೆ ಅಂತ ವರದಿಯಾಗಿದೆ.